ಹಂಗೆ ಪೈಲೆ ಪ್ರಥಮ 5 ತತ್ವ ನಿರ್ಮಾಣ ಆವಾಗ 5 ತತ್ವದಿಂದ ಸೃಷ್ಟಿ ನಿರ್ಮಾಣ ಆಗೈತಿ ಕ್ಷಣದಾಗ ಸೃಷ್ಟಿ ಯಾವ ವಿಗದ ಒಳಗ ಆಗೈತಿ ಹೇಳತನ ಕೇಳ ನಿನಗ ಹಂಗೆ ಮಣಮಂತರ ವಿಗದ ಒಳಗ ಸೃಷ್ಟಿ ಆಗೈತಿ ಮೊದಲಿ ಹಂಗೆ ಮಣಮಂತರ ವಿಗದೊಳಗ ಸೃಷ್ಟಿ ನಿರ್ಮಾಣ ಆಗೈತಿ ಮೊದಲಿ ಪೈಲೆ ಪ್ರಥಮದೊಳಗ ತಂಗಿ ಆದಿನಾರಾಯಣ ಹಂಗಿ ಆಲದ ಎಲಿ ಮೇಲೆ ವಾಸ ಒಗ್ಗಿದ ನಿರಾಕಾರದೊಳಗ ಆಗ ಆದಿ ಬೀಜ ಎತ್ತ ಹುಡುಗಿ ಸೋಯಮ್ಮದ ಒಳಗ ಬೀಜಿನ ಒಳಗ ಭೂಮಿ ನಿರ್ಮಾಣ ಆಗೈತಿ ಕ್ಷಣದಾಗ ನನ್ನ ಬೀಜಿನ ಒಳಗ ತಂಗಿ ಭೂಮಿ ಹುಟ್ಟೈತಿ ಹೇಳತನ ನಿನಗ ಆಗ 84 ಲಕ್ಷ ತಯ್ಯಾರ ಒಂದೇ ಕ್ಷಣದಾಗ ಹಂಗೆ 84 ಲಕ್ಷ ಜೀವ ರಾಶಿ ಆವಾಗ ಹೌದಾ ಹಂಗೆ ಅಂಡಜ ಪಿಂಡಜ ಜಲ ಜಾನ ಉದ್ಭುಜ ಹಂಗೆ ಪಿಂಡಜ ಒಳಗ ಕೈಯ ಹಾಕ್ಯಾನ ಮಟ್ಟ ಮೊದಲೇ ಅಪ್ಪನ ಒಳಗ 3 ತಿಂಗಳ ಗರ್ಭ ಕ್ಷಣದಾಗ ನನ್ನ ಬೀಜ ಹೋಗಿ ಬಿದ್ದೈತಿ ನಿನ್ನ ಗರ್ಭದೊಳಗ ಆಗ ಪೃಥ್ವಿ ಪಿಂಡ ತಯ್ಯ ಅರ ಆಗೈತಿ ಭೂಮಿ ಒಳಗ ಇದರಂತೆ ಹುಡುಗಿ ಸೃಷ್ಟಿ ನಿರ್ಮಾಣ ಆಗೈತಿ ಆವಾಗ ನಿನ್ನ ಶರೀರ ಹಿಂದಗಡೆ ತಯಾರ ಮಾಡ್ಯಾನ ಆವಾಗ ಆಗ 75 ತತ್ವದಿಂದ ಶರೀರ ಕ್ಷಣದಾಗ ಇದರಿಂದ ಹುಡುಗಿ ಪಿಂಡ ತಯಾರ ಆಗೈತಿ ಗರ್ಭದೊಳಗ ಎಲ್ಲ ಮಾತ್ರ ಶರೀರ ನಡೀತು ಹುಡುಗಿದ ಒಂದ ಗದ್ದಲ ಏನ ಒಳಗಿನ ಕೈ ಒಂದ ಬಾಕಿ ಎಟ್ಟಳ ಮುಂದಿನ ಸಂದಣ್ಯಾಗ ಅಣ್ಣ ದ್ರವ್ಯ ಅಂದ್ರ ಹೆಂಗ ಗಳಸ ಬೇಕ ಜಗದಾಗ 84 ಲಕ್ಷ ತಿರುಗಿ ಬಂದತಿ ಮಾನವ ಭವದಾಗ ಮಾನವ ಜನ್ಮ ದೊಡ್ಡದ ತಂಗಿಯ ಬಲುವ ದೊಡ್ಡದ ಹೇಳ್ಯಾರ ಹೆಂಗ ನಮ್ಮ ಪುರಂದರ ದಾಸರ ಭಜನಿ ಒಳಗ ಹೇಳ್ಯಾರ ಅವಾಗ ಹೆಂಡರ ಮಕ್ಕಳ ಅಲ್ಲ ಹುಡುಗಿಯ ಹೊಲ ಮಣಿಯ ಅಲ್ಲ ಹಂಗೆ
ರೊಕ್ಕ ರೂಪಾಯ ದ್ರವ್ಯ ಅಲ್ಲ ಜಗತ್ತದ ಒಳಗ ತಂಗಿ ಮೊದಲ ಆಶೆ ತೆಗಿಯಬೇಕ ನಿನ್ನ ಒಳಗ ಹಂಗೆ ಕಾಮ ಕ್ರೋಧ ತಗದ ಎಡಬೇಕ ಔಜ ಊರಾಗ ಅಷ್ಟ ಮದಗಳ ಕಾಲಾಗ ಹಾಕ ಮೂರ ಗುಣಗಳ ತಿಳುಕ ಮಂಗ ಆಗ ದ್ರವ್ಯ ಅನ್ನೋದು ಉತ್ಪತ್ತಿ ಆಕತಿ ಅಂತರಂಗದಾಗ ತಂಗಿಯ ದ್ರವ್ಯ ಅನ್ನೋದು ಉತ್ಪತ್ತಿ ಆಕತಿ ಅಂತರಂಗದಾಗ ಲಚನ ಸಿದ್ಧಲಿಂಗ ಮುಗಳ ಕೋಡ ಎಲ್ಲ ಲಿಂಗ ಹಂಗೆ ಹಸಣಿ ಹುಷಣಿ ಆಗಿ ಹೋಗ್ಯಾರ ನೋಡ ಆವಾಗ ಹಂಗೆ ಮೌಲಲಿ ಶರಣರಾಗಿ ಹೋಗ್ಯಾರ ಆಗಿನ ಕ್ಷಣದಾಗ ಮೈಬೂ ಸುಬಾಣಿ ಆಗಿ ಹೋಗ್ಯಾನ ತ್ರೇತಾವಿಗದ್ವಾಗ ಮಮದ ಪೈಗಮರ ಹೊಡಗಿ ಆಗಿ ದ್ರವ್ಯ ಗಶರ ಕ್ಷಣದಾಗ ಎಷ್ಟು ಸಾಧುರು ಸಂತರು ದ್ರವ್ಯ ಮಾಡಿ ಎಟರ ಭವದಾಗ ನಮ್ಮ ಯಾವ ತ್ರಿಕಾಲ ರಾಮ ಹುಟ್ಟಿ ಬಂದ ಯುಗದಾಗ ಹಂಗೆ ರಾಮ ಮಂತ್ರದಿಂದ ದ್ರವ್ಯ ಬೆಳಕ ಜಗದಾಗ ಲಾಲಿ ಶರಣರ ಮೂರ ಗುಟಕ ಮಾಡ್ಯಾರ ಸಮುದ್ರ ದ್ರವ್ಯ ಗಳಸಬೇಕಾದ್ರ ಹೇಳತನ ಕೇಳ ಹುಡುಗಿ ನಿನ್ನ ಮನಸ್ಸಿನ ಮೈಲಿಗೆ ತಗದ ಇಡಬೇಕ ಔಜ ಊರಾಗ ತಂಗಿ ಐನಗ ಹೇಳತನ ಕೇಳ ಎನ್ನ ಎಂದ ರಾತ್ರಿ ದ್ರವ್ಯ ಹೆಂಗ ಗಳಿಸ್ಬೇಕ ಹೇಳತನ ಅಧ್ಯಾತ್ಮದ ಒಳಗ ಓಂಕಾರದೊಳಗ ತಂಗಿ ಚದುಗುಣ ಸ್ವರೂಪದೊಳಗ ಗುರುವಿನ ಜ್ಞಾನ ತಂಗಿ ಓಮ ಮಂತ್ರ ಸ್ಫಟನೆ ಮಾಡಬೇಕ ಅಂತರಂಗದಾಗ ನಾನು ನೀನು ಎಲ್ಲಿ ಅವಜ ಊರಾಗ ಹಾಡಕ ಬಂದ ಎಲ್ಲಿ ಕೊತ್ತವರೆಲ್ಲ ಹೌದೌದ ಅಣಬೇಕ ಅವರ ಮನದಾಗ ತಂಗಿ ಜ್ಞಾನುಳ ಮಗನ ಹಡದ ಕೊಡಬೇಕ ದೈವದವ್ರ ಕೈಯಾಗ ಅದರ ಮರವಾಗಿ ಯಾವದ ಉಳದತಿ ನೋಡ್ರಿ ಜಗತ್ತದ ಒಳಗ ಬಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ನಾಸಿ ಆಗೇತಿ ಈಗ ತಂಗಿ ಓಮ ಶಬ್ದ ದ್ರವ್ಯ ಉಳದತಿ ಜಗತ್ತದ ಒಳಗ ತಂಗಿಯ ಓಮ ಶಬ್ದ ಒಂದ ಉಳದತಿ ದ್ರವ್ಯ ಜಗದಾಗ ಹೌದಾ ಏದು ಹೊಲದ ಹೆಣ್ಣ ಮಗಳ ವಿಷಯ ನನಗ ಕೇಳ ಹೆಣ್ಣ
ಕಟಪಟ ಒಂದ ಶೇರಿಶಾಳ ಹಿರಿಯರ ಮಾಡಬೇಕ ಹೆಂಗ ಅಣ್ಣ ಮಾಡುವ ದಗದ ಕಟಪಟ ದೊಡ್ಡದ ಅಂತಾಳ ನನಗ ಹೊಚ್ಚಿ ಕಟಪಟ ಹೆಂಗ ದೊಡ್ಡದ ಆಗತಿ ಸೃಷ್ಟಿಯ ಒಳಗ ಎಷ್ಟೋ ಮಂದಿ ದೇಶದ ಒಳಗ ಎಷ್ಟೋ ಮಂದಿ ರಾಜ್ಯದ ಒಳಗ ಹಂಗೆ ಎಷ್ಟೋ ಜಿಲ್ಲಾ ತಾಲೂಕ ಊರದ ಹಿಡುಪಾಯಿನ ಬ್ಯಾಗ ಎಷ್ಟೋ ಮಂದಿ ಹಗಲ ರಾತ್ರಿ ಕಟಪಟಿ ಮಾಡತಾರ ನೋಡ ಮಕ್ಕಳ ಮಾತ್ರ ಆಗಿಲ್ಲ ನೋಡ ಕುಂಬರ ಹಳದಾಗ ಇದನ್ನ ಕಟಪಟ ಹೆಂಗ ದೊಡ್ಡದ ಮಾಡಿ ತಿಳಿವಲತ ನನಗ ಹಂಗೆ ನಸೀಬ ಅನ್ನೋದು ದೊಡ್ಡದ ಐತಿ ಭವದ ಒಳಗ ಎಷ್ಟೋ ಪ್ರಾಣಿ ಪಕ್ಷಿ ದೇವ ದೈತರ ಮಾನವರ ಈಗ ಹಂಗೆ ನಶೀಬಾದಿಯಿಂದ ನಾಟ ನಡೆದೈತಿ ಜಗತ್ತದ ಒಳಗ ಹಂಗೆ ನಶೀಬ ಅನ್ನೋದು ದೊಡ್ಡದ ಐತಿ ಪ್ರಪಂಚದ ಒಳಗ ಪೂರ ಸಿದ್ದರಾಮನ ಅವ್ವ ಸುಗ್ಲಾ ದೇವಿಯ ಎಟ್ಟ ಕಟಪಟ ಮಾಡಿಳ ನೋಡಿ ಆಗ ಗಂಡನ ಮನಿ ಒಳಗ ಹೆಂಗ 60 ವರ್ಷ ಆಗಿ ಹೋಗ್ಯಾವ ಆಗಿನ ಕ್ಷಣದಾಗ ಆಗ ಸ್ವಾಮಿಯ ಜಂಗಮರಿಗೆ ನಿತ್ಯ ಊಟ ಮಾಡಿಸ್ತಾಳ ಮನಿಯ ಆಗ ಮೌನಿ ಮವ ಸುಮಣಿ ಯುದ್ಧ ಹುಡುಗಿ ಭವದಾಗ ಆಗ ತನುಜ ಬೇಗಮ ಅವರ ಅವ್ವ ಎದ್ರ ಕ್ಷಣದಾಗ ಆಕೆ ಭಾರಿ ಹಣ್ಣಿನ ಮ್ಯಾಲ ಆಸೆ ಮಾಡಿಳ ಭವದಾಗ ಆಕೆ ಹಣಿವಾರ ಬ್ರಹ್ಮ ಹೆಂಗ ಬರದನ ಲಿಪಿಯ ಕ್ಷಣದಾಗ ಹಣ್ಣ ತಿನ್ನಕ ಹೋದಾಗ ಆಗೇತಿ ಆವಾಗ ಹೆಂಗ ಆಗ ಮೈಬೂ ಸುಬಣಿ ಹೊಟ್ಟಣ ಕಳ್ಳ ಚುಟ್ಯಾನ ಕ್ಷಣದಾಗ ಸಾಯಿ ಹಣಮರ ಹುಳಿ ಶಾಣ ಆಗಿನ ಕ್ಷಣದಾಗ ಹಂಗೆ ಹಣಿವಾರ ಆಟ ದೊಡ್ಡದ ಐತಿ ನೋಡ ಜಗದಾಗ ಹೌದು ಸುಗ್ಲಾದೇವಿ ಮುದ್ದುಗೊಂಡ ಸಿದ್ದರಾಮಯ್ಯದ ತಂಗಿ ಆಗ ಗಂಡ ಹೆಣತಿ ಭೋಜನ ಮಾಡ್ತಿರ ನಿಂತ್ಯ ಮಣಿ ಒಳಗ ಅವರು ದೇವ ಸೇವರ ಮಾಡ್ತಿದ್ರ ಹುಡುಗಿ ಗಂಡನ ಮಣಿ ಒಳಗ ಆಗ 60 ವರ್ಷ ಆದರೂ ಮಕ್ಕಳ ಆಗಿಲ್ಲ ಒಳಗ 60 ವರ್ಷ ಹೆಂಡತಿಗೆ ಆಯ್ತು 70 ವರ್ಷ ಗಂಡಸಿಗೆ ಆಯ್ತು ಆಗ
ಗಂಡ ಹೆಂಡತಿಗೆ ಚಿಂತಿ ಬಿದ್ದತಿ ಒಳಗಿಂದ ಒಳಗ. ಹೌದು ಹಂಗೆ ಗಂಡ ಹೆಂಡತಿಗೆ ಚಿಂತಿ ಬಿದ್ದತಿ ಒಳಗಿಂದ ಒಳಗ. ಸುಗ್ಲಾದೇವಿ ಹವ್ವನ ಹಾರಿ ನಿಂತ ಬಿಟ್ಟಿಳ ನೋಡ್ರಿ. ಆಗ ಸಾಕ್ಷಾತ್ ಬಂಧನ ಜಂಗಮ ನೋಡ್ರಿ ವೇಷ ಕ್ಷಣದಾಗ. ತಾಯಿ ನಿನಗ ಏನ ಬೇಕ ಅಂತ ಕೇಳ್ತಾನ ಕ್ಷಣದಾಗ. ಎಂತ ಸಾಧುರ ಎಟ್ಟ ತಿಂದ ಹೋಗ್ಯಾರ ನನ್ನ ಮನೆಯಾಗ. ರೊಕ್ಕ ಬೇಕೋ ಭಿಕ್ಷಾ ಬೇಕೋ ಎಲ್ಲಿಂದ ಬಂದಿಯೋ ಸಾಧು ಈಗ. ಸೋಮ ಹೊಳ್ಳಿ ಹೋಗೋ ಸಾಧು ನೀನು ನಿನ್ನ ಮನೆ ಕಡೆಗ. ಎಷ್ಟ ಅಂದ ಮ್ಯಾಲ ಆಗ ಸಾಧು ಏನ ಮಾಡಿದ್ರಿ. ಹೆಣ್ಣ ಹಣಿಬರ ಈಗ ತೆರೆದು ಬಂದತಿ ಅವ್ವ ಕ್ಷಣದಾಗ. ನಿನಗ ಮಕ್ಕಳ ಸೌಭಾಗ್ಯ ಕೂಡಿ ಬಂದತಿ 60 ವರ್ಷದೊಳಗ. ಎಷ್ಟ ಅಂದಾಗ ಸುಗ್ಲ ದೇವಿ ಬೇದಳ ಬಾಯಿಗೆ ಬಂದಾಗ. ದಿನ ಜಂಗಮಗ ಉಡಿಸಿ ಉಡಿಸಿ ತಿನಿಸಿ ಸಾಕಾಗಿ ಹೋತು ನನಗ. ಏನು ಹುತ್ತ ಜಂಗಮ ಹೋಗೋ ನಿನ್ನ ಮಣಿಯ ಕಡೆಗ. ಆಗ ಜಂಗಮ ಧಾರಣ ಮಾಡಿ ಬಂದನ ಶಿವ ಕ್ಷಣದಾಗ ಕ್ಷಣದಾಗ. ಆಗ 60 ವರ್ಷ ಎದ್ದದ 30 ವರ್ಷ ಮಾಡಿದ ಕ್ಷಾಗ. ಹೆಂಡತಿ ಕೋಡಿ ಹರಿದ ವಯಸ್ಸ ಆತ ಭವದಾಗ ಭವದಾಗ. 90 ಗಂಡಸ ಮಗ ಆಗ್ತಾನ ಮಣಿಯಾಗ. ಎಟ್ಟ ಕಟ್ಪಟ ಮಾಡಿದೆ ಭಾಗ್ಯ ಕುಮಾರ ಹಳದಾಗ. 60 ವರ್ಷ ಕಟ್ಪಟ ಮಾಡಿ ಹರದಾಳ 70 ಕೌದಿ ಆಗ. ಸಿದ್ಧರಾಮ ಹುಟ್ಟಿ ಬಂದಳ ಹಣಿಬರದ ಒಳಗ ಕೇಳ ಒಳಗ. ಏನ್ ಹೇಳ್ತಾಳ ಹೆಣ್ಣು ಮಗಳ ತಮ್ಮ. ಕಟಪಟ ದೊಡ್ಡದತ್ ಹೇಳ್ತಾಳ್ರಿ. ಕಟಪಟ ದೊಡ್ಡದತ್ತ ನನಗೆ ಹೇಳ್ತಾಳ ತಂಗಿ. ಕಟಪಟದಿಂದ ಜಗತ್ತದೊಳಗೆ ಯಾವುದೂ ಉದ್ಧಾರ ಆಗಿಲ್ಲ. ಯಾಕಾಗಿಲ್ಲ ತಂಗಿ? ಒಂದ ಟೈಮ್, ಒಂದು ವೇಳೆ, ಒಂದು ನಕ್ಷತ್ರ, ಒಂದು ತಿಥಿಯ, ಒಂದು ಮುಹೂರ್ತದಿಂದ ಇನ್ನಮನ ನಡೆದತಿ ಕಲಿಯುಗದೊಳಗ. ಕಲಿಯುಗದೊಳಗ ಏನ ಟೈಮ್ ಇರ್ತತಿ, ಏನ ಸಮಯ ಇರ್ತತಿ, ಸಮಯಕ್ಕೆ ಮೊದಲು ಬಹಳ ಕಿಮ್ಮತ್ತು ಕೊಡಬೇಕು ಬಂಧುಗಳೇ. ಕಿಮ್ಮತ್ತು ಕೊಡಬೇಕು. ಅದಕ್ಕಾಗಿ ತಂಗಿ ಹಣಿಬಾರದಾಗಿನ ಗರಿ ಯಾರಿಗೆ ಬಿಡಿಸಾಕ ಸಾಧ್ಯನೇ ಇಲ್ಲ, ಯಾರಿಗೆ ಬರಂಗೂ ಇಲ್ಲ. ನಶೀಬದ ಆಟ ಯಾರಿಗೂ ತಿಳಿದಿಲ್ಲ. ನಶೀಬದ ಆಟ ಯಾರಿಗೆ ತಿಳಿದಿಲ್ಲ. ಎಷ್ಟೋ ಮಂದಿ ತಂಗಿ ನೋಡು ಶ್ರೀಮಂತ ಇದ್ದವರು ಬಡವರು ಆಗ್ಯಾರ, ಬಡವರು ಇದ್ದವರು ಶ್ರೀಮಂತರು ಆಗ್ಯಾರ, ಶ್ರೀಮಂತರು ಆಗ್ಯಾರ. ಅದ ಮಾಡೋ ಹಂತದ ತಾಕತ್ ಹೆಂಗೈತಿ ಅಂದ್ರ ಹೆಂಗೈತಿ? ಪೈಲೆ ಪ್ರಥಮದಾಗ ತಂಗಿ 5 ತಿಂಗಳ ಒಳಗ ಗರ್ಭದೊಳಗ ಇರ್ತಾಕ ಅವಾಗ ಬ್ರಹ್ಮಲಿಪಿ ಬರ್ದ ಬಿಟ್ಟಾನವ. ಹಣಿ ಬರದ ಆಟ ಅವಾಗ ಹಣಿಬಾರದಾಗ 1ನೇ ವರ್ಷದಾಗ ಏನ್ ಮಾಡ್ಬೇಕು, ಹುಟ್ಟಿದ ಕೂಡ್ಲೆ ಏನ್ ಮಾಡ್ಬೇಕು, 10 ವರ್ಷಕ್ಕೆ ಏನ್ ಮಾಡ್ಬೇಕು ಅವನ್ ಏನೇನೈತಿ ಏನೇನಿಲ್ಲ ಅನ್ನೋ ಹಂತದ ನಮ್ಮ ಅಪ್ಪನ ಕೈಯಾಗ ಲಿಪಿ ಬರ್ದೈತೆ. ಅದ ಹರಿಬ್ರಹ್ಮನ ಲಿಪಿ ತಪ್ಪಿಲ್ಲ. ನೋಡ ತಂಗಿ, ಯಾರಿಗಾದ್ರೂ ಹನಿ ಬ್ರಹ್ಮನ ಹನಿ ಬರ ಯಾರದಿಂದ ತಪ್ಸಾಕ್ ಬರಂಗಿಲ್ಲ.
ಹೌದ್ ಹೌದ. ಅದಕ್ಕಾಗಿ ನೋಡಿ ನಿನಗೊಂದು ಮಾತು ಹೇಳ್ತಾನು. ಆಹಾ ಏನ್ ಹೇಳ್ತಾಳು? ಈಗ ನೋಡು ಅವ್ರ ಊರಿಗೆ ನಾನು ನೀನು ಹಾಡಿಕೆಗೆ ಬಂದೀವು. ಬಂದಿವಿ. ಏನ್ ಅವ್ರಿಗೆ ಏನ್ರ ಫೋನಿಗೆ ಹಚ್ಚಿದೀವಿ ನಾವು ನಿಮ್ ಊರಿಗೆ ಹಾಡಿಕೆಗೆ ಬರ್ತೀವಿ ಅಂತ ಹೇಳಿ? ಇಲ್ಲ ಇಲ್ಲ. ಅವ್ರಿಗೇನ್ ನಾವ್ ಹೇಳೇ ಇಲ್ಲ. ಹೌದೌದು. ಅವರ ನನಗ ನಿನಗ 6 ತಿಂಗಳ ಮುಂಚಿತವಾಗಿ ಆಹಾ ನನಗ ನಿನಗ ಫೋನ್ ಹಚ್ಚಿ ಫೋನ್ ಹಚ್ಚಿ ಕಂಬಗಿ ಸುರೇಶ ಗಂಡ ಹಾಡಬೇಕು, ಕುಂಬಾರ ಹಳದ ಹುಡುಗಿ ಹೆಣ್ಣು ಹಾಡಬೇಕ ಹಾಡ್ಬೇಕ. ಅವ್ರು ಹೇಳಿ ಬುಕ್ ಮಾಡಿ ಕೇಳಿದ ನಮಗ ಫೋನ್ ಪೇ ಇಸಾರ ಬಿಟ್ಟಾಗ ಬಿಟ್ಟಾಗ ನಾನು ನೀನು ಬಾಂಧಕೆಂದ ಸೇವಾ ಮಾಡ್ಬೇಕಾಗೈತಿ. ಹಾ ಹಿಂದಿನ ಜನ್ಮದಾಗ ಬರ್ದ್ರು. ಎಲ್ಲಿ ಬಾಂಧಕೆಂದ ನೀ ಹೌದನ್ ಹಾಕೋಕೆಂದ ಹೌಸ್ ಅನ್ಬೇಕಾಗೈತಿ. ಹಾ ಹಾ ನಿನ್ನ ಹಣಿಬಾರ್ದಾಗ ಐತಿ ಇದ. ಹಣೆ ಬರ್ದಾಗ ಐತಿ. ಇದು ಹಣಿಬಾರ್ದಾಗ ಇದ್ದಲ್ಲಿ ಅಣ್ಣಾಕ ಬರ್ತೈತಿ, ಇಲ್ಲಿಕ ಬರಂಗಿಲ್ಲ ಅದ ನಿನಗ. ಬರಂಗಿಲ್ಲ. ಮತ್ ನಿನಗ ಊರ್ ಹೆಸರನ್ನ ಅಣ್ಣಾಕ ಬರಂಗಿಲ್ಲ, ಹೌಸ್ನ್ಯಾಗ ಬಂದ ಹೌಸ್ ಅನ್ಬೇಕಾಗೈತಿ. ಅದ್ರಾಗ ಕೌಜ್ ಅಂದ್ರ ಅದಕ್ಕಾಗಿ ತಂಗಿ ಹಾ ಹಾ ಯಾವುದಾದ್ರೂ ಹಣಿಬಾರದಾಗ ಇದ್ದದ ಗೆರಿ ಯಾರಿಗೆ ತಪ್ಸಾಕ ಬರಂಗಿಲ್ಲ. ಬರಂಗಿಲ್ಲ. ನೀ ಬೇಕಾದ ಕಟಪಟ ಮಾಡಿ ಕರೆ ಮಾಡಿದ್ರು ಏನು ಜಗತ್ತದಾಗ ಆಗಿಲ್ಲ. ಆಹಾ ನಾನು ಸಿದ್ದರಾಮಯ್ಯ ಇವ ಹೊತ್ತು ಹೊಂಟ್ರನ ಏನಪ್ಪಾ ಅಂತಂದ್ರ ದೊಡ್ಡನ ಇದು ಆಗ್ಬೇಕಂತ ಶ್ರೀಮಂತ ಆಗಾಕ ಬರ್ತೇನ? ಬರಂಗಿಲ್ಲ. ಯಾರ ಕಡೆಯಿಂದ ಹೋಗಾಕ ಬರ ಹಂಗಾದ್ರ ದಿನ ಒಬ್ಬೊಬ್ರು ಏನ್ ಬೇಕಾದ ಮಾಡ್ಯಾರ. ಬೇಕಾದ್ ಮಾಡ್ಯಾರ. ದಿನಪರ್ದಿ ಯಾಕೆ ದುಡ್ಯಾಕ ಹೋಗ್ಬೇಕಾಗಿತ್ತ? ಹಾ ಹಾ ಅಂತ ನಮ್ಮ ಅಪ್ಪ ಒಬ್ಬೊಬ್ರಿಗೆ ಕಾಯಕ್ ಹಚ್ಚಿ ಬಿಟ್ಟ ನಾವು. ಹಿಂಗ ಹಣಿ ಬರ್ದಾಗ ಹಿಂಗ ಆಗ್ಬೇಕಂತ ಬರ್ದಿಟ್ಟ ನಾವು. ಕಂಬಗಿ ಸುರೇಶ ಹಾಡ್ಬೇಕ ಜಗತ್ತಾಗ ಬೆಳಿಬೇಕಂತ ಹಣಿಬಾರ್ದಾಗ ಬರ್ದ ನಾವು. ಹಾ ಹಣಿ ಬರ್ದಾಗ ಬರ್ದಾನು. ಈ ಕುಂಬಾರ ಹಳದ ಹುಡಿ ಕಂಬಗಿ ಸುರೇಶನ್ ಜೋಡಿ ಹಾಡ್ಬೇಕು, ಇಲ್ಲಿ ಬರ್ಬೇಕ, ಇಲ್ಲಿ ಬರ್ಬೇಕ, ಇಲ್ಲಿ ಬಾಂಧಕ್ಕೆ ಅಂದ ಹೌಸ್ ಅನ್ಬೇಕು. ಹೌದು ಅನ್ಬೇಕು. ಅವ್ ಬರ್ದಾನ ಅದನ್ನ ಹಂಗ ಹಂಗ ಬರ್ದಾನ. ಹಂಗ ಬರ್ದಾನೆ ಹಿಂಗಾಗೈತಿ ಅದು. ಹಾ ಹಾ ನೀ ಎಲ್ಲಾರ ಕಟಪಟ ಅಂದಿ ಅಂದ್ರ ನಿಂದ ನಾಟ ನಡೆಯಂಗಿಲ್ಲ. ಯಾಕ ನಡಿಯಂಗಿಲ್ಲ? ಅದ ಹಂಗ ನಡೆಯಂಗಿಲ್ಲ ಉತ್ತಮ. ಸಿದ್ದರಾಮೇಶ್ವರ ಹೆಂಗದ? ಹೆಂಗಾಗ್ಯಾನು? ತಂದೆ ತಾಯಿಗೆ ಏನಾಗಿತ್ತು? ಏನಾಗಿದ್ದಮ್ಮ? 70 ವರ್ಷ ಮತ್ 60 ವರ್ಷ ಆದ್ರೂ ಸಹ ಆದ್ರೂ ಸಹಿತ ಬೇಕಾದ ಕಟಪಟ ಮಾಡಿದ್ರಲ್ಲ, ಮಕ್ಕಳಾಗಿಲ್ಲ ಮನ್ಯಾಗ. ಹಾ ಮನ್ಯಾಗ 20 ಕೌಂದ್ ಹರಿದ್ರನು ಮಕ್ಕಳ ಇಲ್ಲ. ಅವಾಗ ತಂಗಿ ಆ ಪರಮೇಶ್ವರ ಬಂದ ಇಚ್ಛಾ ಮಾಡಿ. ಹಾ ಹಾ ಯಾರು ಬಂದಾರು? ಆ ಪರಮೇಶ್ವರ ಬಾಂಧಕ್ಕೆ ಕೇಳ್ತಾನ, ತಾಯಿ ನಿನಗೆ ಇವತ್ತು ಹಣಿಬಾರದೊಳಗ ಹಾ ಹಾ ನಿನಗ ಮಕ್ಕಳಾಗು ಹಂತದ ಆಕಾಶವಾಣಿ ನುಡದದ, ನೋಡದದ, ನಿನಗ ಮಗ ಹುಟ್ಟಬೇಕಾಗ್ಯದ. ಮಗ ಹುಟ್ಟಬೇಕಾಗ್ಯದ. ಎಷ್ಟ ಅಂದ ಕೂಡ್ಲೆ ಸುಗಲಾದೇವಿ ಅಂದ್ರ ಏ ಹುಚ್ಚು ಸಾಧು ಅಂದಳಕಿ. ಏ ಹುಚ್ಚ ಸಾಧು. ಅಲ್ಲೋ ದಿನಂಪರ್ತಿ ಇಂತ ಸಾಧುಗಳು ಬಂದ ನಮ್ಮ ಮಣಿ ಮುರಿದಾರ. ಹಾ ಹಾ ಬಾಳ ಬಂದಿ ಒನಿನ ಬಾಗಿನ ರೊಟ್ಟಿ ಹಾಕ್ಲಿ ಹೋಗಂದಳಕಿ. ನಮ್ದ ನಮ್ ಕುಳ್ಳು ಹೋಗಿ ಹಳಕ್ ಬೇಳಾಕತ್ತು. ನಮ್ಮ ನೋಡು ಮೇಯಾಗ ರಗತ್ತಿಲ್ಲ, ಇಲ್ಲ ಏನ್ರ ಕೆಲಸ ಮಾಡ್ತಾನಂದ್ರ ಮೇಯಾಗ ಶಕ್ತಿ ಇಲ್ಲ, ಶಕ್ತಿ ಇಲ್ಲ. ಎಲ್ಲಾ ನಿತ್ತ ಹೋಗೈತಿ. 70 ವರ್ಷ ಬಗೆ ಹರಿದೈತಿ. ಎಷ್ಟು ದಿವಸ ಆತ ಕಟ್ಟಪಟ್ಟು ಮಾಡಿ ಮಾಡಿ ಕಟ್ಟಾಳಿಸಿವೆ. ಎಲ್ಲಾ ಬಗೆ ಹರಿದೈತಿ. ಹಾ ಹಾ ಅವಾಗ ತಂಗಿ ಪರಮೇಶ್ವರ ಪರಮೇಶ್ವರ ಏನ್ ಮಾಡಿದ? 70 ವರ್ಷ ಸಿದ್ಧ ಯಾರಿಗಪ್ಪ ಅಂತಂದ್ರ ಮುದ್ದುಗೊಂಡಗಿತ್ತು. ಹಾ ಹಾ ಸುಗ್ಲಾದೇವಿಗ 60 ವರ್ಷ ಇತ್ತು. ಏನಾತಪ್ಪ ಅಂತಂದಾಗ ಅವಾಗ ಏನಾತು? ಅವಾಗ ಮುದ್ದುಗೊಂಡಗ 40 ವರ್ಷ ಮಾಡಿದ, ಸುಗ್ಲಾದೇವಿಗೆ 30 ವರ್ಷ ಮಾಡಿದ. ಹಾ ಆಯುಷ್ಯ ಕಡಿಮೆ ಮಾಡ್ಯಾನ. ಆಯುಷ್ಯ ಕಡಿಮೆ ಮಾಡಿ ನಿನಗೇನು ಮಕ್ಕಳ ಪ್ರಾಪ್ತಿ ಆಗ್ತತಿ ಹೋಗತ್ತೇಳಿ ಆಶೀರ್ವಾದ ಮಾಡಿದಾಗ, ಹೌದು ನಮ್ಮ ಅಪ್ಪ ಮಾಡಿದಾಗ ಅವಾಗ ಯಾರು ಹುಟ್ಟಿ ಬಂದ್ರ? ಸಿದ್ದರಾಮ ಹುಟ್ಟಿ ಬಂದ. ಹುಟ್ಟಿ ಬಂದ. ಇದೇನ ಕಟಪಟ ಮಾಡಿದಾಗ ಆಗೈತಿ, ನಶೀಬದಾಗ ಆಗೈತ್ರಿ ಹಿರಿಯಾರ? ಇದು ನಶೀಬದಾಗ ಐತಿ ಕಟ್ಪಟ್ಟ ಆಗಿ. ಮಗಳ ತಲೆಗಿಲಿ ಕೆಟ್ಟೈತೇನ, ಹುಚ್ಚಿಗೆ ಚಿಡದ ಧಾರವಾಡಗಳಿಗೆ ಮುಗದಾವ. ಹಾ ಹಾ ಇಲ್ಲಿ ಬಂದ್ ಬ್ಯಾರೆ ಮಾಡಾಕತ್ತ. ಹಂಗ ಮಾಡ್ಬೇಡ ತಂಗಿ, ನೀನು ಬೇರೆ ಮಾಡಾಕತ್ತಿದ್, ಇಲ್ಲಿ ಬೇರೆ ಮಾಡಾಕತ್ತಿ. ಹನುಮಂತ ಕಾಕ ನೋಡಿ ಮಾಡಾಕತ್ತಿ. ಹಾ ಹಾ ಅದಕ್ಕ ಹೇಳ್ತಾರ ಜ್ಞಾನಿಗಳ, ಏನ್ ಹೇಳ್ತಾರ ತಮ್ಮ? ತುझे ಡ್ಯಾನ್ಸ್ करने का नहीं आप तू मैदान ढंक बोलता है ಅಂತ ಹೇಳ್ತಾರ. ಏ ಹೌದ ತಮ್ಮ, ತನ ಕುಣಿಯಾಕ ಬರ್ಲಿಕ್ಕ ಎಲ್ಲ ಡೊಂಕ ಅಂತ ಹೇಳ್ತಾರ. ಹಾ ಹಾ ಹಂಗ ಮಾಡಾಕ ಹೋಗ್ಬೇಡ. ಸಿಸಿ ಹಾಕ್ಯಾರ, ಇಲ್ಲಿ ಕಾಂಕ್ರೀಟ್ ಹಾಕ್ಯಾರ. ಹಾ ಹಾಕ್ಯಾರ. ಚಂದಂಗ್ ಕೆಲಸ ಮಾಡ, ಹುಡುಗಿ ಹಂಗ ಚಂದ ಚಂದ ಹಾಡಿಕೆ ಮಾಡ. ಇರ್ಲಿ ತಮ್ಮ, ಇನ್ನ ವಿಷಯಗಳು ಬಾಳ ಕೇಳ್ಕೊತ ಬಂದಾಳ. ಹೌದ್ ಹೌದು. ಅದಕ್ಕಾಗಿ ಇನ್ನೇನ್ ಹೇಳ್ತಾಳ ಆಕಿ? ಜಮಾ ಅಂದ್ರೆ ಏನೋ, ಖರ್ಚು ಅಂದ್ರೆ ಏನಂತ ಕೇಳ್ತಾಳ. ಹಾ ಹಾ ಅದೊಂದ್ ಐತಿ ತಂಗಿ. ಜಮಾ ಖರ್ಚು ಅಂದ್ರೆ ಏನು? ರೊಕ್ಕ ಖರ್ಚು ಮಾಡೋದು, ದುಡ್ಡು ಖರ್ಚು ಮಾಡೋದಲ್ಲ. ಹಾ ಹಾ ಜಮಾ ಅಂದ್ರೆ ಹೆಂಗ? ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದ ಬಳಕ, ಹುಟ್ಟಿ ಬಂದ ಬಳಕ ಈ ನರ ಮನುಷ್ಯದ ಒಳಗ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಏನಾಗ್ಯದ? ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದೀವಿ ನಾವು. ಮಾನವ ಜನ್ಮಕ್ಕ ಈ ಬಂದಿವಿ. ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದೀವಿ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿಪ್ಪ? ಇಲ್ಲಿ ಕೆಟ್ಟದ್ದು ಐತಿ, ಒಳ್ಳೇದು ಐತಿ. ಹೌದ್. ಇವತ್ತು ಚಲೋನು ಐತಿ, ಕಹಿನೂ ಐತಿ, ಸಿಹಿನೂ ಐತಿ. ಎಲ್ಲ ಬೇಕರ್ಲಿಯಪ್ಪ. ಅದನ್ನ ನಾವ್ ಏನ್ ಮಾಡ್ಬೇಕು? ಹೌದ್. ನಾವ್ ಒಂದು ಸತ್ಯ ಸಂಘದೊಳಗ ಹಾ ಹಾ ಒಂದು ಭಜನಗಳಾಗ್ಲಿ, ಒಂದು ಕೀರ್ತನಗಳಾಗ್ಲಿ, ಒಂದು ಪ್ರವಚನಗಳಾಗ್ಲಿ, ಹೌದ್. ಒಬ್ರು ಜಂಗಮರ ಇರ್ಲಿ, ಯೋಗಿಗಳ ಇರ್ಲಿ, ಹಾ ಹಾ ಅಂತವ್ರ ತಕ್ಕ ಹೋಗಿ ಕೇಳಿದ ಭಜನ ಕೀರ್ತಗಳನ್ನ ಕೇಳಿ ನಮ್ಮ ಜೀವನ ಪವಿತ್ರ ಮಾಡ್ಕೋಬೇಕ. ಹೌದಲ್ರಿಪ್ಪ. ಪವಿತ್ರ ಮಾಡ್ಕೊಂಡಕ್ಕೆ ಯಾರಿಗೆ ಒಂದು ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಹೌದ್. ಒಂದು ಧರ್ಮದಿಂದ ಹಾ ಹಾ ಯಾವ ನೋಡು ತಂಗಿ, ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ತಾನಲ್ಲ, ಹೌದ್. ಅದಕ್ಕೇನಂತಾರು? ಜಮಾ ಅಂತ ಹೇಳ್ತಾರ. ಹೌದ್ 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 ಹೌದ್. ಯಾವುದು? ಯಾರ ಪುಣ್ಯ ಪರೋಪಕಾರ ಮಾಡ್ತಾರ, ಹಾ ಹಾ ಹಸದ ಬಂದವಾಗ ಯಾವ ಒಂದು ತುತ್ತನ್ನ ಕೊಡ್ತಾನ, ಹೌದ್. ಯಾರ ಬಾಂದ್ರಪ್ಪ ಅಂತಂದ್ರ ವಯಸ್ಕ ಆದವ್ರ ಭಿಕ್ಷಾಂದಿಯಿಂದ ಯಾವ ಅನ್ನ ಹಾಕ್ತಾನ, ಹಾ ಹಾ ಅದಕ್ಕೇನತಾರ ತಂಗಿ? ಅದಕ್ಕೇನತಾರ ಅಂದ್ರ ಜಮಾ ಅಂತ ಹೇಳ್ತಾರ. ಹೌದ್.
ಇದೇನು ಹಾ ಹಾ ಇದು ಅಧ್ಯಾತ್ಮದಾಗ ಬರ್ತೈತಿ ತಂಗಿ. ಹೌದ್ ಏನ ಖರ್ಚ್ ಅಂದ್ರ ಹೆಂಗ? ಹೆಂಗ್ರಿಪ್ಪ ಖರ್ಚ್ ಅಂದ್ರ ಹೆಂಗ ತಮ್ಮ? ತನ್ನ ಅಣ್ಣತಮ್ಮರಾಗಲಿ ಹೌದ್ ತನ್ನ ದೋಸ್ತಿಗಾಗಲಿ ಬೆನ್ನಿಗೆ ಚೂರಿ ಹಾಕ್ತಾರ ಗೊತ್ತ? ಹಾ ಹಾ ಎಂದಿದ್ದ ಹಿಂದಿಂದ ಬೆನ್ನಿಗೆ ನಮ್ಮವ್ರು ನಮಗ ಹಾಕ್ತಿರ್ತಾರ. ಹೌದ್ ಇದು ಕರೆ. ಅವ್ರು ಏನ್ ಮಾಡ್ತಾರ ಅಂದ್ರ ತಂಗಿ, ಅವ್ರ ಹತ್ತಕ್ ಹೆಂಗ ಇರ್ತೈತಿಪ್ಪ ಅಂದ್ರ ಭಾವನೆಗಳ ಬದಲಿರ್ತಾವ. ಹೌದ್ 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 ಅವ್ರ ಹತ್ತಕ್ಕ ಮನಸ್ಸು ಸ್ಥಿರವಾಗಿರಂಗಿಲ್ಲ. ಹಾ ಹಾ ನಾ ಯಾರನ್ನ ಟೆಪಿಗೆ ಹಾಕಬೇಕು, ಯಾರ್ದ ಹೋಗಿ ಇವತ್ತು ಕುಡಿಬೇಕ, ಹಾ ಹೌದ್ ಇವತ್ ಯಾರ್ದ ತಿನ್ಬೇಕ, ಹಾ ಹಾ ಇವತ್ ಯಾರ ಮನಿ ಮುರಿಬೇಕ, ಹೌದ್ 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 ಎಂತಾದ ಯಾವ ಜಗತ್ತದಾಗ ಮಾಡ್ತಾನಲ್ಲ ಕಲಿವಿಗದಾಗ ಅದಕ್ಕ ಖರ್ಚು ಅಂತ ಹೇಳ್ತಾರ. ಖರ್ಚ್ ಹೌದ್ 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 ತಂದಿ ಏನ್ ಆ ಕಡೆದ ಬರೋಣ ಎಷ್ಟ ಖರ್ಚಾಗಿ ಯಾವತ್ತು ಕೇಳಾಕತಿ ನನಗ? ಮತ್ತೊಂದ್ ಅದ ಕೇಳ್ಯಾರಿ. ಖರ್ಚಲ್ಲ ತಂಗಿ, ಇದ ಖರ್ಚೈತಿ. ಹೌದ್ ಏನಾಗೈತಿ ತಮ್ಮ? ಮತ್ತೇನ್ ಕೇಳ್ತಾಳು? ಏನ್ ಕೇಳಾಕತ್ತೇಳ ತಮ್ಮ? ಹೆಣ್ಮಗಳು ಪಾರ್ವತಿಗೆ ಮಕ್ಕಳಿಲ್ಲ, ಪಾರ್ವತಿಗೆ ಮಕ್ಕಳಿಲ್ಲ. ಸರಸ್ವತಿಗೆ ಮಕ್ಕಳಿಲ್ಲ, ಹೆಂಗೋ ಹನುಮಂತ ಕಾಕ ಹುಚ್ಚಿಗೆ ಹಿಡ್ದತೇನೆ ಇವ್ರಿಗೆ? ಲಕ್ಷ್ಮಿಗೆ ಮಕ್ಕಳಿಲ್ಲ. ಅಲ್ಲೋ ಪಾರ್ವತಿಗೆ 3 ಮಂದಿ ಮಕ್ಕಳದಾರ. ಹಾ ಹಾ 2 ಗಂಡಸ ಮಕ್ಕಳದಾರ, ಒಬ್ಬಕ್ಕೆ ಹೆಣ್ಮಗಳದಾಳ. ಹೆಣ್ಣು ಮಗಳದ. ಕೇಳ್ತಾಳ ಹೆಣ್ಮಗಳು, ಹೆಣ್ಣು ಮಕ್ಕಳಿಗೆ ನೋಡು ಪರಮಾತ್ಮಗೂ ಮಕ್ಕಳಿಲ್ಲ, ಹಾ ಹಾ ಬ್ರಹ್ಮದೇವಗೂ ಮಕ್ಕಳಿಲ್ಲ, ಹಾ ಹಾ ವಿಷ್ಣು ದೇವಗೂ ಮಕ್ಕಳಿಲ್ಲ. ಯಾರ ಶ್ರಾಪ್ ಆಗೈತಿ, ಶಾಪ್ ಆಗೈತಿ? ಏ ತಂಗಿ, ಬ್ರಹ್ಮ ಹುಟ್ಟಿಸ್ತಿದ್ದ, ವಿಷ್ಣು ಸಲಿತಿದ್ದ, ಮಹೇಶ್ವರ ಕೂತಲ ಯಾ ಮಾಡ್ತಿದ್ದ, ಹಾ ಹಾ ಕುತ್ತಲಯ್ಯ ಮಾಡ್ತಿದ್ದ. ಯಾರು ಪಾಲನೆ ಪೋಷಣೆ ಮಾಡವ್ರು ಅವ್ರದಾರ. ಅವ್ರದಾರ. ಏನ್ ನೀ ಸಗುಣದಾಗಿನ ಬ್ರಹ್ಮಣ ಕೇಳ್ತೇವೆ, ನಿರ್ಗುಣದಾಗಿನ ಬ್ರಹ್ಮಣ ಕೇಳ್ತೇವೆ? ನನಗದನ್ನ ಮೊದಲ ಪೈಲೆ ಪ್ರಥಮದಾಗ ಹೇಳ. ಹೌದ್ ಹೌದ್ ನಿರ್ಗುಣದಾಗಿನ ಬ್ರಹ್ಮಗಳು ಬೇರೆ ಅದಾರ, ಎಷ್ಟೋ ಕೋಟಿ ಗಟ್ಲೆ ಕರೋಡೋ ಗಟ್ಲೆ ಅದಾರ ಅವ್ರ. ಅದಾರ ಅದಾರ. ಸಗುಣದಾಗಿನ ಬ್ರಹ್ಮರು ಎಟ್ಟಪ್ಪ ಅಂತಂದ್ರ ತಂಗಿ, ಹೌದ್ ಅವರು ಮಾನಸ ಪುತ್ರರು 14 ಮಂದಿ ಅದಾರ. ಹೌದ್ ಏನು ಇದು ಸಗುಣದಾಗಿನ ಬ್ರಹ್ಮ ಎಷ್ಟು ಮಂದಿ? 14 ಮಂದಿ ಬ್ರಹ್ಮಗಳು ಅದಾರ. ಹೌದ್ ಹೌದ. ಏನ್ ಇವ್ರದ್ದು ಯಾವಾರ ಕೇಳ್ತೀಯನ್, ಅವ್ರದ್ದು ಯಾವಾರ ಕೇಳ್ತೀವೋ? ಯಾರದ್ ಕೇಳಾಕತ್ತಿ? ನೀ ಎಲ್ಲಾರ ಬಂದಕ್ಕಿಂತ ಹಂಗ ಮಾತಾಡಬೇಡ, ಕರೆಕ್ಟ್ ಕೇಳುತ್ತ ಬಾ ನನಗ ಪ್ರಶ್ನೆ. ಹಾ ಹಾ ಅದಕ್ಕಾಗಿ ತಂಗಿ, ಆ ಬ್ರಹ್ಮಗ ನೋಡು, ಹಾ ಅವನೇ ಹುಟ್ಟಸಾಮದಾನ, ಅವನೇ ಸಾಕಾಮದಾನ, ಅವನೇ ಸಲವಾಮದಾನ. ಸಲ್ವಾಮದಾನ. ಅವರು ಒಂದೊಂದು ಅವತಾರದಾಗ ಒಂದೊಂದು ಯಾವಾರಗಳ ಬೇರೆಯಾಗಿ ಹೋಗ್ಯಾವ. ಬ್ಯಾರೆ ಆಗಿ ಹೋಗ್ಯಾವ. ಅದಕ್ಕಾಗಿ ಹಂಗೆಲ್ಲ ಮಾಡಬೇಡ ತಂಗಿ. ಹಾ ಹಾ ಅದಕ್ಕಾಗಿ ತಮ್ಮ, ಹೌದ್. ಇನ್ನ ಒಂದು ಗುರುನುಡಿ ಅಂದಕ್ಕೇರಿಂದ ಒಂದು ಸುಂದರವಾದ ಕ್ಯಾಲಿವನ್ನ ಹಾಡಿ ಹೆಣ್ಮಗಳಿಗೆ ಚಾನ್ಸ್ ಕೊಡು ನಡಿಲಿ. ಹೌದ್ ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂತ ಹೌದ್ ಯಾವ ನಮ್ಮ ಶಿವಪಾದ ವಾಗ್ಮೋರಿ ಸಾಕಿನ ಆಹಾ ಔಜ ಗ್ರಾಮದವ್ರು ಒಂದು ಮಾತು ಹೇಳ್ತಾರ ತಮ್ಮ. ಅವ್ರೇನ್ ಹೇಳ್ತಾರು? ಅವ್ರ ಏನ್ ಹೇಳ್ತಾರ ಜ್ಞಾನಿಗಳು? ಅಂಗವೆಲ್ಲ ಲಿಂಗದಾಸ್ತಿ, ಅಂಗವೆಲ್ಲ ಲಿಂಗದಾಸ್ತಿ, ಅಂಗವೆಲ್ಲ ಲಿಂಗದಾಸ್ತಿ, ಅರುವೆಲ್ಲ ಗುರುವಿನ ಆಸ್ತಿ. ಅವೆಲ್ಲ ಗುರುವಿನ ಆಸ್ತಿ. ಅಂಗವೆಲ್ಲ ಲಿಂಗದಾಸ್ತಿ. ಅಂಗಂದ್ರೆ ಏನು? ಇದು ಶರೀರ. ಲಿಂಗ ಅಂದ್ರೆ ಒಳಗೆ ಜೀವಾತ್ಮ. ಜೀವಾತ್ಮ. ಅಂಗಂದ್ರೆ ಏನಪ್ಪಾ ಅಂತಂದ್ರೆ ಇದು ಭೂಮಿ. ಲಿಂಗ ಅಂದ್ರೆ ಪರಮೇಶ್ವರ. ಪರಮೇಶ್ವರ. ಅಂಗವೆಲ್ಲ ಲಿಂಗದಾಸ್ತಿ, ಅರುವೆಲ್ಲ ಗುರುವಿನ ಆಸ್ತಿ, ಜಗವೆಲ್ಲ ಜಂಗಮನ ಆಸ್ತಿ. ಜಗವೆಲ್ಲ ಜಂಗಮನ ಆಸ್ತಿ. ಎನ್ನುಳಿದ ಆಸ್ತಿ ನಿನ್ನದು ಯಾವುದಯ್ಯ? ಗುರುಮಲಿನಾಥ ಗುರುಮಲಿನಾಥ ಅಂತ ಹೇಳ್ಯಾರ ಅವ್ರ. ಈ ಜಗವೆಲ್ಲ ಜಂಗಮನ ಆಸ್ತಿ ಐತಿ. ಅದಕ್ಕಾಗಿ ತಂಗಿ, ಅವರಾದ್ರೂ ಕೂಡ 51 ರೂಪಾಯಿ ಬಹುಮಾನ ಕೊಟ್ಟಾರ. ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹೌದ್ ಹೌದ್ ಯಾವ ನಮ್ಮ ಅಂಬಣ್ಣ ಕಾಕ ಹಾ ಹಾ ಹರನ್ ಚಕ್. ಆ ಹರಣ ಸಿಕ್ಕಾರೆ ಹೌದ್ ಸಾಕಿನ ಯಾವ ಔಜ್ ಗ್ರಾಮದವರು ಹೌದ್ ಅವರಾದ್ರೂ ಕೂಡ ಏನೋ ಈ ಚಿಕ್ಕ ಬಾಲಕನ ಪದ್ಯವನ್ನು ಕೇಳಿ ಅವರ ಮನಸ್ಸಿಗೆ ಎತ್ತಿಂದವಾಗಿ ಅವರ ಅಮೃತ ಹಸ್ತಲಿಂದ ಹೌದು. ಈ ಕೂಡಿ ಸಭೆಯಲ್ಲಿ ತಂದು 101 ರೂಪಾಯಿ ಬಹುಮಾನ ಕೊಟ್ಟಾರ. ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಧೈಚನಕಾದ್ರ ಪೂರ್ಣ ಮನಸ್ಸಾಕದು. ಹೌದ್ ಹೌದು ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಆತ್ಮೀಯ ಶರಣರು, ಹೌದು ಯಾವ ನಮ್ಮ ಸುಭಾಸನ್ನ ಮಾಡೇಕರ್ ಸಾಕಿನ ಔಜ್ ಗ್ರಾಮದವರು ಹಾ ಹಾ ಏನೋ ಈ ಅಳಲಿ ಸೇವೆಯನ್ನು ಕಂಡು ಅವರ ಮನಸ್ಸಿಗೆ ಎತ್ತಿಂದವಾಗಿ ಅವರ ಅಮೃತ ಹಸ್ತಲಿಂದ ಹಾ ಹಾ ಮಾತಾಡುವಂತ ವಿಷಯ ಅಧ್ಯಾತ್ಮದೊಳಗ ಭಾರಿ ಸುಂದರವಾಗಿ ಬಿಡುಗಡೆ ಮಾಡ್ಯಾನ ಸುರೇಶ್ ಅಂತ ತಿಳ್ಕೊಂಡು ತಿಳ್ಕೊಂಡು ಅವರ ಅಮೃತ ಹಸ್ತಲಿಂದ 51 ರೂಪಾಯಿ ಬಹುಮಾನ ಕೊಟ್ಟಾರ. ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹೌದ್ ಹೌದು ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಸಿದ್ಲಿಂಗ್ ಕಾಕ ಹಾ ಹಾ ಲೋಂಡೆ ಹೌದ್. ಸಾಕಿನ ಔಜ್ ಗ್ರಾಮದವರು ಅವರಾದ್ರೂ ಕೂಡ ಅವ್ರೇ. ಏನೋ ಈ ಚಿಕ್ಕ ಬಾಲಕನ ಪದ್ಯವನ್ನು ಕೇಳಿ ಅವರ ಮನಸ್ಸಿಗೆ ಅತ್ಯಂತವಾಗಿ ಅವರ ಅಮೃತ ಹಸ್ತಲಿಂದ ಹಾ ಹಾ ಕೂಡಿ ಸಭೆಯಲ್ಲಿ ತಂದು 20 ರೂಪಾಯಿ ಬಹುಮಾನ ಕೊಟ್ಟಾರ. ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕಾಕ ಕೋಳಿ ಸಾಕಿನ ಹೌದು ಔಜ್ ಗ್ರಾಮದವರು ಅವರಾದ್ರೂ ಕೂಡ ಈ ಪದ್ಯವನ್ನು ಕೇಳಿ ಅವರ ಮನಸ್ಸಿಗೆ ಅತ್ಯಂತವಾಗಿ 51 ರೂಪಾಯಿ ಬಹುಮಾನ ಕೊಟ್ಟಾರ. ಅವರಿಗೆ ಕೂಡ ತುಂಬಾ ಧನ್ಯವಾದಗಳು. ಹೌದ್ ಹೌದು ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಆತ್ಮೀಯ ಶರಣರು ಆತ್ಮೀಯ ಯಾವ ಶರಣರು ನಮ್ಮ ಲಿಂಗನ ಕಾಕ ಹಾ ಹಾ ಪಣ್ಣೆ ಪಣ್ಣೆ ಸಾಕಿನ ಔಜ್ ಗ್ರಾಮದವರು ಅವರಾದ್ರೂ ಕೂಡ ಆಧ್ಯಾತ್ಮಿಕ ಜೀವಿಗಳು ಹೌದು ಏನೋ ಈ ಚಿಕ್ಕ ಬಾಲಕನ ಪದ್ಯವನ್ನು ಕೇಳಿ 101 ರೂಪಾಯಿ ಕೊಡೋರು. ಅವರಿಗೆ ಕೂಡ ತುಂಬಾ ಧನ್ಯವಾದಗಳು. ಹೌದ್ ಹೌದು ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಮನೋಹರನ ಕಾಂಬಳೆ ಸಾಕಿನ ಔಜ್ ಗ್ರಾಮದವರು ಹಾ ಹಾ ಅವರಾದ್ರೂ ಕೂಡ ಏನೋ ಈ ಅಳಿಲ ಸೇವೆಯನ್ನು ಕಂಡು ಅವರು ಅಮೃತ ಹಸ್ತಲಿಂದ 101 ರೂಪಾಯಿ ಕೊಡೋರು. ಅವರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹೌದ್ ಹೌದು
ಯಾವ ನಮ್ಮ ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ದುಂಡಪ್ಪ ಬಾಳಪ್ಪ ನಾವಿ ಸಾಕಿನ ಔಜ್ ಗ್ರಾಮದವರು ಹೌದು ಹುಲಿಯ ಅವರಾದ್ರೂ ಕೂಡ ಏನೋ ಈ ಚಿಕ್ಕ ಬಾಲಕನ ಪದ್ಯವನ್ನ ಕೇಳಿ ಅಧ್ಯಾತ್ಮೀಯ ಜೀವಿಗಳು ಹಾ ಹಾ ಅವರಾದ್ರೂ ₹101 ಬಹುಮಾನ ಕೊಟ್ಟರೆ ಅವರಿಗೆ ಕೂಡ ತುಂಬ ಧನ್ಯವಾದಗಳು. ಹೌದು ಹೌದು ಯಾವ ನಮ್ಮ ಮಂಜುನಾಥನ್ನ ಗಜರೆ ಹಾ ಹಾ ಸಾಕಿನ ಔಜ್ ಗ್ರಾಮದವರು ಅವರಾದ್ರೂ ಕೂಡ ಈ ಚಿಕ್ಕ ಬಾಲಕನ ಪದ್ಯವನ್ನ ಕೇಳಿ ಅವರ ಮನಸ್ಸಿಗೆ ಅತ್ಯಂತವಾಗಿ